ನಮಸ್ಕಾರ ಕರ್ನಾಟಕದ ಬಂಧುಗಳೇ. ನಾನು ಐ ಜಿ ಕನ್ನೂರ್ ಅಂತ ಕನ್ನಡ ಲೋಕದಿಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿಗೆ ಬಂದೇನಪ್ಪ ಅಂದ್ರೆ 2 ವರ್ಷಗಳ ನಂತರ ಮತ್ತೆ ರೈತ ಕೃಷಿ ಪಂಡಿತ ರಾಜ್ಯ ಸರ್ಕಾರ ಪ್ರಶಸ್ತಿ, ಕೇಂದ್ರ ಸರ್ಕಾರ ಪ್ರಶಸ್ತಿ ಎಲ್ಲವನ್ನು ನುಂಗಿ ನಿಂತಾರೆ ಇವರು ಕರ್ನಾಟಕ ರಾಜ್ಯ ರೈತರು. ನನಗೆ ಮೆಸೇಜ್ ಬರ್ತಾವ, ಈಗ ನಿಂಬರ್ಗಿ ಸಾಹೇಬ್ರು ಏನೇನು ಮಾಡ್ಯಾರಿ, ಏನೇನು ಇಂಪ್ರೂವ್ಮೆಂಟ್ ಮಾಡ್ಯಾರಿ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಮತ್ತೆ 2 ವರ್ಷಗಳ ನಂತರ ಅವ್ರನ್ನ ತೋರಿ ಏನು ಇಂಪ್ರೂವ್ಮೆಂಟ್ ಮಾಡ್ಯಾರ ಅವರ ನುಡಿಗಳನ್ನು ಕೇಳೋಕ್ಕೆ ಕರ್ನಾಟಕ ರೈತ ಜನ ಕುಂತಿದ್ದಾರೆ. ಅದಕ್ಕೇನದ ನಾನು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ಇವ್ರು ಏನೇನು ಮಾಡ್ಯಾರ ಏನೇನಿಲ್ಲ ಅನ್ನೋದು ತಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ನಮಸ್ಕಾರ ರೈತ ಬಾಂಧವ್ರಿ. ನಾವು ರಾಜಶೇಖರ್ ನಿಂಬರ್ಗಿ ಅವ್ರ ತೋಟಕ್ಕೆ ಬಂದಿದ್ವಿ 2 ವರ್ಷಗಳ ನಂತರ. ಮೊದಲು ನರ್ಸರಿ ಭಾಳ ಚಿಕ್ಕ ಪ್ರಮಾಣ ಇತ್ತು. ಚಿಕ್ಕ ಪ್ರಮಾಣ ಇದ್ದದ್ದನ್ನು ಈಗ ಅದರ 3 ಪಟ್ಟು ಹೆಚ್ಚಿಗೆ ಮಾಡಿದ್ದಾರೆ. ಈಗ ಏನೇನು ಮಾಡಿದ್ದಾರೆ ಅವ್ರ ಬಾಯಿಂದ ಕೇಳೋಣ ಏನೇನು. ಯಾಕಂದರೆ ರೈತ ಪಂಡಿತ ಪ್ರಶಸ್ತಿ ಸುಮ್ಮನೆ ತೊಗೊಳಕ್ಕಾಗಲ್ಲ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ್ದು ಅದರ ಅಭ್ಯಾಸ ಮಾಡಿ ಇವ್ರಿಗೆ ಕೊಡ್ತಾರೆ. ಅದಕ್ಕೆ ಅವ್ರ ಬಾಯಿ ನುಡಿಮುತ್ತುಗಳೇ ಭಾಳ ಶ್ರೇಷ್ಠ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಅವರಿಂದೇ ಮಾತಾಡಿಸ್ತೀನಿ. ಸಾಹೇಬ್ರ, ಈಗ ನೀವು ಪ್ರತಿಯೊಂದು ಕ್ಲೀನ್ ರೈತರಿಗೆ ನಿಮಗೆ ಹೇಳಬೇಕಾಗಿದ್ದಿಲ್ಲ. ನಿಮ್ಮ ಮಾತು ಕೇಳಿದ್ರೆ ರೈತರಿಗೆ ತಿಳ್ಕೊತಾರೆ. ಅದಕ್ಕೆ ವಿವರವಾಗಿ ಏನೇನು ಮಾಡಿ ನಿಮ್ಮ ತೋಟದೊಳಗೆ ಎಷ್ಟು ಇಂಪ್ರೂವ್ ಮಾಡಿರಿ ಅನ್ನೋದು ಎಲ್ಲರೂ ಹೇಳ್ರಿ. ಈಗ ಇಲ್ಲಿಂದ ಹೇಳ್ರಿ ಸಾವ್ರಿ. ಹೇಳ್ತೀನಿ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಆಮೇಲೆ ಸರ್ ಇವತ್ತು ನಮ್ಮಲ್ಲಿ ಬಂದಿದ್ದು ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಅವ್ರ ತಂಡಕ್ಕೂ ಧನ್ಯವಾದ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇದು ದೊಡ್ಡ ಕೆಲಸ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಷಯನ ಮುಟ್ಟಿಸ್ಲಿಕ್ಕಾಗೋದಿಲ್ಲ. ಅವ್ರ ಮುಖಾಂತರ ಮುಟ್ಟಿಸದೆ ಅಂದ್ರೆ ಸರ್ವರಿಗೂ ಎಲ್ಲರಿಗೂ ವಿಷಯ ತಿಳಿತು ಅನ್ನೋ ಸಂಬಂಧ ನಾವು ಅಂತೂ ಅಪೇಕ್ಷೆ ಪಟ್ಟಿದ್ದೆವು. ಅವರು ಒಂದು ಬಂದಾರ. ಅದಕ್ಕೆ ಅವ್ರ ತಂಡಕ್ಕೂ ಅವರು ಇನ್ನೊಮ್ಮೆಗೆ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಆಮೇಲೆ ಇದು ವಿಶೇಷವಾಗಿ ನಾವು ಈ ಲಿಂಬಿ ಸಸಿಗಳನ್ನು ಮಾರಾಟ ಮಾಡ್ಬೇಕಂತ ಹೇಳಿ ಏನು ಉದ್ದೇಶ ಇದ್ದಿದ್ದಿಲ್ಲ. ನಾವೆಲ್ಲ ಕೃಷಿಕರು ಮೊದಲಿನ ಹಿಡಿದು ಎಲ್ಲ ನೈಸರ್ಗಿಕ ಕೃಷಿ 20 ವರ್ಷಗಳಿಂದ ಪಾಳೆಕರ ಕೃಷಿ ಮಾಡ್ಕೊತ ಬಂದಿದ್ದೆವು. ನಮ್ಗೆ ಒಂದು 25 ಬೋರ್ ಹೊಡೆದಿದ್ದೆವು. ಒಂದು 1000 ಫೂಟಿನೂ ಬೋರ್ ಹೊಡೆದಿದ್ದೆವು. ಆ 1000 ಫೂಟ್ ಬೋರ್ ಹೊಡೆದ್ರೂ ನಮ್ಗೆ ನೀರು ಸಿಗಲಿಲ್ಲ. ನಮ್ಮದು ಕೃಷಿ ಕ್ಷೇತ್ರ 30 ಎಕರೆ. ಅದು ಎಲ್ಲ ಹಾರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕಾ ಬೆಳೆಗಳನ್ನು ಮಾಡೋಂಥ ಭೂಮಿ ಅದ. ಇದು ಮಡ್ಡಿ ನೆಲ ಅಂತ ಹೇಳಿ ಕರೀತಾರೆ ನಮ್ಮಲ್ಲಿ. ಇಲ್ಲಿ ಆ ಮಡ್ಡಿ ನೆಲದೊಳಗೆ ಕಾಳ ಕಡಿ ಬೆಳೆಯೋದಕ್ಕಿಂತ ಈ ತೋಟಗಾರಿಕಾ ಬೆಳೆಗಳು ಭಾಳ ಸಂಪದ್ಭರಿತವಾಗಿ ಬೆಳಿತಾವ ಅಂತೇಳಿ ನಾವೆಲ್ಲ ಮೊದಲು ಅವಾಗ ನೀರು ಇದ್ದಕ್ಕಾರ ನಮ್ಮ ಅಪ್ಪವರು ನಮ್ಮ ಅಣ್ಣವರು ಎಲ್ಲ ಥರದ ಹಣ್ಣಿನ ಗಿಡಗಳು ಹಚ್ಚಿದ್ರು. 16 ಎಕರೆದೊಳಗೆ ಪ್ರತಿಯೊಂದು ಹಣ್ಣಿನ ಗಿಡಗಳು ಮತ್ತು ಔಷಧೀಯ ಸಸ್ಯಗಳು ಸಾಕಷ್ಟು ಇದ್ದು. ಮುಂದೆ ಬರಗಾಲ ಬಂದ ಬಳಿಕ ಈ 10-15-20 ವರ್ಷಗಳ ಹಿಂದೆ ಬರಗಾಲ ಬಂದ ಬಳಿಕ ಅವೆಲ್ಲ ಹೋಗಿ ಬರೇ ಖಾಲಿ ನೆಲ ಉಳಿತು. ಬೋರ್ಗಳು ಎಲ್ಲ ಹಾಕಿದೆವು. ಯಾವ ಬೋರ್ಗಳು ಸಕ್ಸಸ್ ಆಗಲಿಲ್ಲ. 3 ಬಾಯಿ ಹೊಡೆದೆವು, ಸೈಡ್ ಬೋರ್ ಹಾಕಿದೆವು. ನೀರಿಗಾಗಿ ನಾವು ಎಲ್ಲ ಬಹಳಷ್ಟು ವಿನಿಯೋಗ ಮಾಡಿ ಬೇಸತ್ತು. ಇನ್ನು ಕೃಷಿನೇ ಬೇಡ ಅನ್ನೋ ಲೆಕ್ಕಕ್ಕೆ ನಮ್ಗೇನು ಅನ್ನಿಸ್ತು, ಏನಾದರೂ ಬದುಕಬೇಕಲ್ಲ. ನಮ್ಗೆ ಸಾಲಿ ಕಲ್ತಿಲ್ಲ, ನೌಕರಿ ಯಾರು ಕರ್ಕೊಳ್ಳೋದಿಲ್ಲ, ಹೊರಗೂ ಅದ್ರ ದನ ಕಾಯಿಲಿ ಕಚ್ಚೋದಿಲ್ಲ. ಮತ್ತು ಇಲ್ಲೇ ಏನಾರೇ ಹೊಟ್ಟೆ ತುಂಬಿಸ್ಕೋಬೇಕಲ್ಲ. ಸ್ವಲ್ಪ ಇದ್ದ ನೀರೊಳಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಹೊಲ ಎಲ್ಲ ನೀರು ಬೆಳೆ ಮಾಡಿ ಮಾಡ್ಲಿಕ್ಕೆ ನೀರಿಲ್ಲ ಅಂದ ಬಳಕ ಸ್ವಲ್ಪ ನೀರಿನೊಳಗೆ ಏನಾರೇ ಹೊಟ್ಟೆ ತುಂಬಿಸ್ಕೊಳ್ಳೋಂಥ ಆದಾಯ ಮಾಡ್ಬೇಕಂತ ಹೇಳಿ ಈ ಲಿಂಬಿ ಸಸಿ ತಯಾರು ಮಾಡೋದನ್ನು ಶುರು ಮಾಡಿದೆವು. ಸ್ವಲ್ಪ ಸುರುವಿಗೆ ನಾವು ಒಂದು 500 ಸಸಿಗಳನ್ನು ನೆಲದ ಮೇಲೆ ತಯಾರು ಮಾಡೀನಿ. ಯಾವಾಗಪ್ಪ ಅಂತಂದ್ರೆ ಈ 30-35 ವರ್ಷದಿಂದ. ಅಲ್ಲಿಗೆ ಇವತ್ತಿಗೆ ನಾವು ಅಲ್ಲಿ ಎಲ್ಲಿಗೆ ಬಂದದಂದ್ರೆ 500 ಸಸಿ ಮಾಡ್ಲಿಕ್ಕೆ ಹೋಗಿ ಇವತ್ತು 1.5 ಲಕ್ಷ ಸಸಿಗಳನ್ನು ಇಲ್ಲಿ ಪ್ಯಾಕೆಟ್ದಾಗ ರೆಡಿ ಮಾಡಿದೆವು. ನೆಲದೊಳಗೆ 1 ಲಕ್ಷ ಸಸಿ ತಯಾರು ಮಾಡಿದೆವು. ಇದು ಕೇವಲ ಒಂದು 10% ಬೇಡಿಕೆ, ಒಂದು 10% ಸಸಿ ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ ನಮ್ಗೆ. ಅದು ಎಲ್ಲ ಬೇಡಿಕೆ ಇದ್ದಟ್ಟಂತೂ ಸಾಧ್ಯ ಮಾಡ್ಲಿಕ್ಕೆ ಆಗಿಲ್ಲ, ಸಸಿ ತಯಾರು ಮಾಡ್ಲಿಕ್ಕೆ ಆಗಿಲ್ಲ. ಇದ್ದಷ್ಟರೊಳಗೆ 100ಕ್ಕೆ 100 ನೈಸರ್ಗಿಕ ಕೃಷಿ ಒಳಗೆ ನಿಮ್ಗೆ ತೋರಿಸ್ತೀನಿ ನಾ ಎಲ್ಲ. ಇದು ಒಂದು ಪ್ಯಾಕೆಟ್ ನಾವು ಸಸಿ ತೊಗೊಂಡೇವಪ್ಪ. ಸಸಿ ಮಾಡ್ಬೇಕಂದ್ರೆ ಇದು ಸರ್ ಒಂದು ತುಸುವನೇಕ ಪ್ಯಾಕೆಟ್ ನೀವು ಇದು ಮಾಡಿ ನೋಡಿ ಸರ್, ಎಷ್ಟು ಮೆತ್ತಗದ್ರಿ ಮಣ್ರಿ. ಹೈಸೋಲ್ ಹಾಕಿದ್ದೇವಪ್ಪ ಅಂತಂದ್ರೆ ಕಲ್ಲಿನಂಗ ಗಟ್ಟಿ ಆಗ್ತದ್ರಿ. ಇದೆಷ್ಟು ಹೋಳಿಗೆ ಗಟ್ಲೆ ಮೆದುವಾದ್ರಿ. ಇದ್ರ ಯಾವುದೂ ಒಂದು ಸಲನು ಹೈಸೋಲ್ ಆಲಿ, ಯೂರಿಯಾ ಆಲಿ, DAP ಆಲಿ ಎಲ್ಲಿದ್ರೆ ಕೊಂಡು ತಂದಿದ್ದು ಯಾವ ಪದಾರ್ಥಗಳನ್ನು ಇದಕ್ಕೆ ಹಾಕಿ ಬೆಳೆಸಿಲ್ಲ. ಆಮೇಲೆ ಇದಕ್ಕೆ ನೀವು ನೋಡ್ಬೋದು, ಯಾವ ಎಲಿಗೂ ನಾವು ಹಿಂಗೆ ಬ್ಲೈಟ್ಯಾಕ್ಸ್ ಆಲಿ, ಬ್ಲೂ ಕಾಪರ್ ಆಲಿ, ಗಂಧಕ ಆಲಿ ಅಥವಾ ಯಾವುದೇ ಕೀಟನಾಶಕವನ್ನು ಬಳಸಿಲ್ಲ. ಆಮೇಲೆ ಇಲ್ಲಿ ತಳ ಹಿಡಿದು ಮ್ಯಾಲ ತನಕನೂ ತುದಿ ತನಕನೂ ಯಾವುದೂ ಡಿಸೀಸ್ ಇಲ್ಲಾರ್ದಂಗೆ, ಒಂದು ಕಪ್ಪು ಚುಕ್ಕಿ ಸಹಿತ ಇಲ್ಲಾರ್ದಂಗೆ ಬೆಳೆಸಿದೆವು. ಇದೆಲ್ಲ ಎದ್ರದಪ್ಪ ಅಂತಂದ್ರೆ ಜೀವಾಮೃತದ್ದು, ಹುಳಿ ಮಜ್ಜಿಗೆ. ಆಮೇಲೆ ಇದು ಏನು ನಾವು ಅಗ್ನಿ ಅಸ್ತ್ರ, ದಶಪರ್ಣಿ, ಬ್ರಹ್ಮಾಸ್ತ್ರ ಮಾಡಿದ್ದೆಲ್ಲ ಅದಾವ, ತೋರಿಸ್ತೀನಿ. ಈಗ ಕೆಲವೊಂದು ದಿನ ಆಯಿತು, 3 ತಿಂಗಳಾಯಿತು. ಪಾಳೇಕರ್ ಅವ್ರದ್ದು ಕೃಷಿ ಒಳಗೆ ನಾವು ಭಾಳ ಇದನ್ನು ಮಾಡಬೇಕು, ಪೂರ್ಣ 100% ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಭಾಳ ಮಂದಿ ಚಾಲೆಂಜ್ ಮಾಡ್ಯಾರ.
ಈ ಎಲ್ಲಾನು ಬೆಳೆ ಮಾಡ್ಬೋದು. ನರ್ಸರಿ ಮಾಡೋದು ಭಾಳ ಅಂದ್ರೆ ಚಿಲ್ಡ್ರನ್ಸ್ ದವಾಖಾನೆ ಭಾಳ ಮಾತಿರ್ತದ. ಯಾಕಂದ್ರೆ ಅವು ಸಣ್ಣ ಮಕ್ಕಳ ತಜ್ಞರಪ್ಪ ಅಂತಂದ್ರೆ ಅವ್ರಿಗೆ ಸಣ್ಣ ಮಕ್ಕಳ ಆಗಿದ್ದ ಏನು ಹೇಳಕ್ ಬರೋದಿಲ್ಲ ಅವ್ರಿಗೆ. ಅದಕ್ಕೆ ಅವ್ರು ತಾವೇ ತಿಳಿದು ಅದನ್ನ ಅರಿತು ಮಾಡ್ಬೇಕಾಗ್ತದ. ಹಂಗೆ ನರ್ಸರಿ ಕೃಷಿ ಮಾಡೋದು ಭಾಳ ಡಿಫಿಕಲ್ಟ್ ಅದ, ಭಾಳ ಮಂದಿಗೆ ಸಾಧ್ಯ ಆಗೋದಿಲ್ಲ. ಈಗ ನಮಗಾದ್ರೂ 4-5 ವರ್ಷ ಹಿಡಿದು ಇದ್ರೊಳಗಿನ ಭಾಳಷ್ಟು ವಿಷಯಗಳ ಅಭ್ಯಾಸ ಮಾಡೋಂಥವು ಅದಾವ. ನಾವೆಲ್ಲ ಒಂದು 400-500 ನರ್ಸರಿ ಎಲ್ಲ ಹೋಗಿ ತಿಳ್ಕೊಂಡು ಬರ್ಲಕ್ಕೆ ಹೋದ್ರೆ ನಮ್ಗೆ ಯಾರೂ ಇದ್ರ ಮಾಹಿತಿ ಕೊಡಲಿಲ್ಲ. ನಾವೇ ಅದೇನೋ ದ್ರೋಣಾಚಾರ್ಯ ಮೂರ್ತಿಯನ್ನಿಟ್ಟು ಏಕಲವ್ಯ ಮಾಡ್ದಂಗೆ ಮಕ್ಕಳು ನಾವು ಕೂಡಿ ಕಿಸಿಂದ ಒಂದು ಲೆಕ್ಕಕ್ಕೆ ಬಂದಿದ್ದೆವು. ಇದ್ರೊಳಗೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಯಾವುದೇ ರಾಸಾಯನಿಕಗಳನ್ನು ಇವಕ್ಕೆ ತಗಲಿಸ್ಬಾರ್ದು. ಒಂದೇದು, ಒಂದು ಸಲ ನಾವು ಬೇಬಿ ಫುಡ್ ಕೊಟ್ಟೆವು ಹುಡುಗರಿಗೆ ಅಂದ್ರೆ ಬ್ರೆಡ್, ಬಿಸ್ಕಿಟ, ಚಾಕ್ಲೇಟ, ಅದು ಅವಕ್ಕೆ ಅಭ್ಯಾಸ ಆಗಿಬಿಡ್ತದೆ. ಮುಂದೆ ಇದು ಬರ ನೀಗಿಸುವ ಶಕ್ತಿ ಬರೋದಿಲ್ಲ. ನೀರು ಕಡಿಮೆ ಆಯಿತು, ನೀರು ಹೆಚ್ಚಾಯಿತು, ಮಳೆ ಜಾಸ್ತಿ ಆಯಿತು, ವಾತಾವರಣದೊಳಗೆ ಪ್ರತಿಕೂಲ ವಾತಾವರಣ, ಮಂಜು ಬಿತ್ತು, ಆ ತಡ್ಕೊಳ್ಳೋ ಶಕ್ತಿ ಬರೋದಿಲ್ಲ ಇವಕ್ಕೆ ಯಾವಕ್ಕೂ. ನಾವೇನಾದ್ರು ಹೈಸೋಲ, ಆಮೇಲೆ ಯೂರಿಯಾ, DAP ಪ್ರಚೋದಕಗಳನ್ನು ಹಾಕಿ ಸ್ಪ್ರೇ ಮಾಡಿದೆವು ಅಂದ್ರೆ ಹಂಗೆಲ್ಲ ಏನೋ ಒಂದು ರೈತರಿಗೆ ಹಿತ ಆಗಲಿ, ನಮ್ಮ ಅಭಿಮಾನಿಗಳು ನಮ್ಮಿಂದನೇ ಸಸಿ ಬೇಡ್ತಾರೆ ಅಂತೇಳಿ 100% 0 ಬಜೆಟ್ದೊಳಗೆ ಇದನ್ನು ಸಸಿ ತಯಾರು ಮಾಡಿದೆವು. ಇದನ್ನ ಎಲ್ಲರಿಗೂ ವಿತರಣೆ ಮಾಡ್ಬೇಕಾಯ್ತಂದ್ರೆ ಭಾಳಷ್ಟು ಮಂದಿ ಏನಲ್ಲಕತ್ರು ಅದನ್ನ ಸಸಿ ಹೆಂಗೆ ಹಚ್ಬೇಕ್ರಿ, ದೊಡ್ಡ ಹಚ್ಚರ ಸಲೋನೋ, ಸಣ್ಣ ಹಚ್ಚರ ಸಲೋನೋ, ತೆಗೆದ್ರ ಸಲೋನೋ, ತೆಗಿಲಾರ್ದೆ ಹಚ್ಚರ ಸಲೋನೋ, ಅದು ಹೆಂಗೆ ಹೇಳ್ಬೇಕತ್ತಂದ್ರೆ ಪ್ರತಿಯೊಂದು ದಿನನೂ ಹೇಳಿ ನಮ್ಗೆ ಏನು ಅನ್ಕತ್ತಂದ್ರೆ ತಲೆನೋವು ಆಗಿಬಿಡ್ಲಕತ್ತದ. ಇದನ್ನ ಹ್ಯಾಂಗೆ ಮಾಡಬೇಕು ಅಂತೇಳಿ ವಿಚಾರ ಮಾಡ್ಲಿಕ್ಕಾಗಿ ತಜ್ಞರೊಬ್ರು ಏನು ಹೇಳಿದ್ರು, ಒಂದು ಪಾಂಪ್ಲೆಂಟ್ ಮಾಡ್ರಿ, ಕುಣಿ ಹೆಂಗೆ ಹೊಡಿಬೇಕು ಅನ್ನೋದು ಒಂದು ಫೋಟೋ ಹಾಕಿ ಅದ್ರ ವಿವರಣೆ ಕೊಡ್ರಿ. ಆಮೇಲೆ ಸಸಿ ಎಲ್ಲಿ ಮ್ಯಾಲೆ ಹಚ್ಬೇಕು, ತಳಗೆ ಹಚ್ಬೇಕು, ಹ್ಯಾಂಗೆ ಹಚ್ಬೇಕು, ಕಾಗದ ಹರಿದು ಹಚ್ಬೇಕು, ಕಾಗದ ಇಟ್ಟೆ ಹಚ್ಬೇಕು, ಅದ್ರ ಸುತ್ತೆಲ್ಲ ಏನಾದ್ರೂ ಹಿಂಡಿ ಗೊಬ್ಬರ ಅದು ಹಾಕಬೇಕು, ಹ್ಯಾಂಗೆ ಹಾಕಬೇಕು, ಅದಕ್ಕೆ ಮಣ್ಣು ಹ್ಯಾಂಗೆ ಇದು ಮಾಡಬೇಕು, ಅದಕ್ಕೆ ಕಟ್ಟಬೇಕು, ಎಲ್ಲ ವಿಷಯಗಳನ್ನು ನಾ ಎಲ್ಲರಿಗೂ ಹೇಳ್ಕೊತ ಹೋದಪ್ಪ ಅಂತಂದ್ರೆ ಅದು ಕೆಲವೊಂದು ಮಂದಿಗೆ ಮುಟ್ತದ, ಕೆಲವೊಂದು ಮಂದಿ ತಿಳಿಯಂಗಿಲ್ಲ. ಹಂಗೆ ಸರ್ ಇವಮ್ಮ ನಮ್ಮಲ್ಲಿ ಬಂದಿದ್ರು, ನಮ್ಮ ಎಲ್ಲ ವಿಡಿಯೋಗಳನ್ನು ಮಾಡ್ಯಾರ. ಸಾಕಷ್ಟು ಮಂದಿ ಅವರಿಂದ ನಮ್ಗೆ ಭಾಳ ಅನುಕೂಲನೂ ಆಗ್ಯದ. ಅದ್ರ ಬಗ್ಗೆ ನಾವು ಅವ್ರಿಗೆ ಎಷ್ಟು ಕೊಟ್ರು ಕಮ್ಮಿನೇ, ಏನು ಕೊಟ್ರು ಕಮ್ಮಿನೇ. ಅದಕ್ಕೆ ಇದು ಒಂದು ವಿಷಯವನ್ನು ಸರ್ಗೆ ಹೇಳಿ ಸರ್ ಮುಖಾಂತರನೇ ರೈತರಿಗೆ ತಲುಪಿಸ್ಬೇಕು ಅನ್ನೋದು ಒಂದು ಏನೋ ಮನಸ್ಸಿನಾಗ ಬತ್ತು. ನಾವು ಹೇಳಿದ ಒಂದೇ ಮಾತಿಗೆ ಸರ್ ಬಂದಾರ. ಅದಕ್ಕೆ ನಿಮ್ಗೆ ಒಂದೊಂದಾಗಿ ನಾನು ತಿಳಿಸ್ಕೊತು ಹೇಳ್ಕೊತ ಹೋಗ್ತೀನಿ. ಸಸಿ ಹಚ್ಚೋದನ್ನು ಎಲ್ಲ ನಾವು ಮುಂಜಾನೆ ಎದ್ದು ನಸಿಕನಾಗ ಎದ್ದು 3x3 ಒಂದು ಕುಣಿ ಹೊಡೆದಿನಿ ಸರ್. ನಸಿಕನಾಗ ಎದ್ರಿ 3x3 ಕುಣಿ ಹೊಡೆದು ಅದ್ರಾಗ ಎಲ್ಲ ತಳಗ ಚಗಳ ಚುಪಾಟಿ ಹಾಕಿ ಮುಚ್ಚಿಟ್ಟೀನಿ. ನೀವು ಬಂದಾಕರ ಮಾಡ್ಕೊತ ಕುಂದ್ರಬಾರ್ದು, ಅವ್ರಿಗೆ ಲೇಟ್ ಆಗ್ತದೆ ಅಂತ ಹೇಳಿ ಈ ಹಚ್ಚು ವ್ಯವಸ್ಥೆ ಎಟ್ಟದ, ಅದಕ್ಕೆ ಏನೇನು ಬೇಕಾಗ್ತದ ಅನ್ನೋದನ್ನು ಹಚ್ಚೋದನ್ನು ತೋರಿಸ್ತೀನಿ ರೀ. ಅದಕ್ಕೆ ನೀವೆಲ್ಲ ಬಂದಿದ್ದು ನನಗೆ ಭಾಳ ಚಲೋ ಆಗ್ಯದ ಅಂತ ಹೇಳಿ ಮುಂದಿನ ವಿಷಯಗಳನ್ನು ಹೇಳ್ಕೊತ ಹೋಗ್ತೀನಿ ರೀ. ರೈತ ಬಾಂಧವರೇ ನಮಸ್ಕಾರ. ಸಸಿಗಳು ನಾವು ಹ್ಯಾಂಗೆ ತಯಾರು ಮಾಡಿದೇವಪ್ಪ ಅಂತಂದ್ರೆ ಒಬ್ಬೊಬ್ಬರ ಅಭಿಪ್ರಾಯ ಸಣ್ಣವಾಗಿ ಕುಡ್ರಿ ನಮ್ಗೆ 8 ತಿಂಗಳದ ಒಳಗಡೆ ಅಂತ ಹೇಳ್ತಾರೆ, ಒಬ್ಬರು ದೊಡ್ಡ ಕುಡ್ರಿ ಅಂತ ಹೇಳ್ತಾರೆ, ಒಬ್ಬರು ಮೀಡಿಯಮ್ ಸೈಜ್ ಕುಡ್ರಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿಂದ ಈ ಒಂದು ತಿಂಗಳ ಹಿಂದೆ TVS ಮೋಟರ್ ಸೈಕಲ್ ತಯಾರು ಮಾಡೋ ಫ್ಯಾಕ್ಟ್ರಿ ಓನರ್ ಬಂದಿದ್ರು ನಮ್ಮಲ್ಲಿ. ಎಲ್ಲಿಯಪ್ಪ ಅಂದ್ರೆ ಅದು ಹೊಸೂರು ಅಂತೇಳಿ ಕನ್ಯಾಕುಮಾರಿ ಬೆಲೆಕಾದತ್ರಿ. ಮುಂದೆ ಕನ್ಯಾಕುಮಾರಿ ಸ್ವಲ್ಪ ಉಳಿತತ್ತ. ಬರೀ 44,000 ರೂಪಾಯಿ ಬರೀ ಬುಲೆರೋ ಗಾಡಿದು ಕಿಮ್ಮತ್ ಆಗ್ಯದ, ಬಾಡಿಗೆ ಆಗ್ಯದ. ಅವ್ರ ಗಾಡಿ ಬಾಡಿಗೆ ಒಯ್ಯ ಮುಂದೆ ಏನು ವಿಚಾರ ಮಾಡಿದ್ರು, ಇವು ದೊಡ್ಡ ಪ್ಯಾಕೆಟ್ 3 ಕಿಲೋದು ಒಯ್ದೇವಪ್ಪ ಅಂತಂದ್ರೆ ಪ್ಯಾಕೆಟ್ಗಳು 400-500 ಒಯ್ಬೇಕಾದ್ರೆ ಸಾಕಾಗ್ತದ. ಅದೇ ಸಣ್ಣ ಪ್ಯಾಕೆಟ್ದಾಗ ನೀವು ಕೊಟ್ರಿಯಪ್ಪ ಅಂದ್ರೆ ನಾವು 1000 ಗಟ್ಟಲೆ ಅಯ್ಯಿ ಒಯ್ಬೋದು ಅಂತ ಹೇಳಿಕ್ಸಿಂದ 1.5 ಕಿಲೋ ಪ್ಯಾಕೆಟ್ದು ಇಂಥವು 1,000 ಸಸಿ ತೊಗೊಂಡು ಹೋದ್ರಿ ಅವರು. ಇಂಥವು ಇವು 1500 ಸಸಿ ಇಡ್ತಾರೆ ಸರ್ ಒಂದು ಬುಲೆರೋ ಗಾಡಿ. ತಳಗ 700, ಮ್ಯಾಲ 7,500, ತಳಗ 7,500 ಇಂಥವ. ಇವು ಆದ್ರೆ 400-500ಕ್ಕೆ ಗಾಡಿ ಲೋಡ್ ಆಗ್ತದೆ ರೀ. ಅದಕ್ಕೆ ಅವ್ರವ್ರ ಇಚ್ಛಾ ತರೀಕ ಮೊನ್ನೆ ನಿಮಗೆ ಗೊತ್ತದ ಸರ್, ನಮ್ಮ ಇಜಾಪುರದೊಳಗೆ ಪ್ರಕಾಶ್ ನಿಕ್ಕಮ್ ಅಂತೇಳಿ ಒಬ್ಬರು SP ಇದ್ರು. ಅವರು ಕೃಷಿ ಮೇಲೆ ಭಾಳ ಭಕ್ತಿ ರೀ ಅವರಿಗೆ. ನನಗೇನೂ ಗೊತ್ತಿಲ್ಲಾರ್ದೆ ಇಂಡಿ DYSPಗೆ CPI ಅವರಿಗೆ PSI ಅವ್ರಿಗೆ ಹೇಳಿ ಅವ್ರ ತೋಟಕ್ಕೆ ಹೋರಿ, ನಾ ಅಲ್ಲಿ ತೋಟ ಭೇಟಿ ಕೊಡ್ಬೇಕಾಗ್ಯದ, ಅವ್ರ ವಿಡಿಯೋ ನೋಡಿ ಅಂತೇಳಿ ಅವ್ರಿಗೆ ಇಲ್ಲಿ ಕಳಿಸಿ ತಾವು ಒಂದಿನ ಇಲ್ಲಿಗೆ ಎಲ್ಲರನ್ನ ಸಹಿತ ಕರ್ಕೊಂಡು ಬಂದಿದ್ರು. ನಮ್ಮ ತೋಟಕ್ಕೆ 3 ಸಲ ಬಂದು ಹೋಗ್ಯಾರ ಸರ್. ನನ್ನ ಬೆಲೆಗೆ ಫೋಟೋ ಅದಾವ್ರಿ, ಅವ್ರ ಫೋಟೋ ನಿಮ್ಗೆ ಕೊಡ್ತೀನಿ ರೀ. ಅವ್ರು ಬಂದಾಕರ ನಮ್ಮ ಕೃಷಿಯನ್ನು ನೋಡಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ ತಾವು ಕೃಷಿ ಮಾಡ್ಲಕತ್ತಾರೆ ಸರ್. ಅವರು ಈ ಸದ್ದ ನಾಸಿಕಕ್ಕೆ ಅದಾರ ರೀ ಅವ್ರ ತೋಟ ರೀ. ಅವ್ರು ಮಾಡೋದು ಇಲ್ಲಿ ಇಜಾಪುರದಿಂದ ದಿಲ್ಲಿಗೆ ಟ್ರಾನ್ಸ್ಫರ್ ಆಗ್ಯಾರ ಸರ್. ಅವ್ರಿಗೆ ದಿಲ್ಲಿಯಾಗ ನೌಕರಿ ಮಾಡ್ತಾರೆ. ಕನ್ನಡ ಈ ಸದ್ದು ಭಾಳ ಚಂದ ಮಾತಾಡ್ತಾರೆ. ನಮ್ಮಲ್ಲಿ ಬಂದಾಕರ ಕನ್ನಡ ಮಾತಾಡೋಕೆ ಬರ್ತಿಲ್ಲ ಸರ್ ಅವ್ರಿಗೆ. ನೀವು ಇದ್ದಂಗೆ ಆಗಿದ್ದೇವೆ ಸರ್ ಅವರು ನಾವು. ಅದ್ರ ನಮ್ಮ ತಮ್ಮ SP ಅದನ್ರಿ, ಅವ್ರಿಗೆ ಗೆಳತನ ಅದ್ರಿ ಸರ್. ಲಕ್ಷ್ಮಣ ನಿಂಬರಿಗೆ ಅವ್ರಿಗೆ ಲಕ್ಷ್ಮಣ ನಿಂಬರಿಗೆ ಅವ್ರ ಮನಿ ಶಾಂತಿಗೆ ಅಲ್ಲಿದಿಂದ ಬಂದಿದ್ರಿ ಸರ್. ಅವರು ಗೆಳತನ ಅಂದ್ರೆ ಹಿಂಗೆ ಇರ್ತಾರೆ ಸರ್. ಅದಕ್ಕೆ ಅವ್ರವ್ರ ಅನುಗುಣವಾಗಿ ಅವ್ರು 1500 ಅಗಿ ಒಯ್ದಾರೆ ಸರ್. ಅವ್ರ ತಮ್ಮ ಚೇತನ ಅಂತ ಬಂದಿದ್ರು. ಮೊನ್ನೆ 1500 ಅಗಿ ನಾಸಿಕ್ ಕೊಟ್ಟು ಕಳಿಸಿದ್ರಿ ಸರ್. ಅವರೇ ಬಂದು ಒಯ್ದಾರೆ ಸರ್. ಹಿಂಗೆ ದೂರ ಒಯ್ಯೋರಿಗೆ 1.5 ಕಿಲೋ ಪ್ಯಾಕೆಟ್ ಮಾಡಿದೇವ್ರಿ. ಸನೇ ಬೇಕಪ್ಪ ಅಂತಂದ್ರೆ ಅವ್ರಿಗೆ ನಮ್ಗೆ ತೊಡೆನೇ 400-500 ಬೇಕು. ನಮ್ಮ ಬಾಡಿಗೆ ಅದ್ರಾಗಲಕ್ಕ ಗಿಡನೇ ದೊಡ್ಡದು ಬೇಕಂದವ್ರಿಗೆ 3 ಕಿಲೋ 4 ಕಿಲೋ ಪ್ಯಾಕೆಟ್ ಮಾಡಿದೇವ್ರಿ.
ಆಮೇಲೆ ಇದ್ರಾಗೆ ಒಂದು ತುಸು ಮೀಡಿಯಂ ಸೈಜ್ನು ಇರ್ತಾರೆ ಸರ್. ಆ ಕಡೆ ರೊಕ್ಕನು ಭಾಳ ಆಗಿರಬಾರ್ದು, ಗಿಡನು ದೊಡ್ಡ ಬೇಕಂದವ್ರಿಗೆ. ಈಗ ನೀವು ಹೇಳಿದ್ರಿ ಸರ್ ಇದು ಹ್ಞೂ ರೀ, ಇದು 1.5 ಕಿಲೋ 1.5 kg ರೀ. 1.5 kg ಅದು 3 kg ಅದ್ರಿ ಸರ್. 3 kg ವಯಸ್ಸೆಲ್ಲ ಅಟ್ಟೆ ಅದಾವ ಸರ್. 10 ತಿಂಗಳ ಆಯ್ತ್ರಿ ಈಗ ರೀ. ವಯಸ್ಸು ಅಷ್ಟೇ ಅದಾವ್ರಿ. ಸಣ್ಣ ಮಣ್ಣ ಇದ್ದಿದ್ದಕ್ಕ ಕಿರದಾಗ್ಯಾವ್ರಿ ಇವು. ಮಣ್ಣು ಬಕ್ಕಳಾಗಿದ್ದಕ್ಕೆ ದೊಡ್ಡವಾಗಿ ಈಲ್ಡಿಂಗ್ ಇದು ಮೊದಲು ಬರ್ತದೆ, ಅದು ಮೊದಲು ಬರ್ತದೆ ಸರ. ಇದು ಅಂತಸು ಹ್ಯಾಂಗಿದ್ರು ಅದು ರ್ಯಾಂಕ್ ಹೋಲ್ಡರ್ ಸರ್. ದೊಡ್ಡವ್ರ ರೀ. ಈಗ ನಾವು ನಡೆದೇವಪ್ಪ ಅಂತಂದ್ರ ಸಣ್ಣವ್ರು ಓಡ್ತಾರ್ರಿ ಸರ್. ಎಷ್ಟ್ ಅವಸರ ನಡೆದಾರಪ್ಪ ಅಂದ್ರು ನಮ್ಮ ಮಟ್ ನಡೆಯಟ್ಟು ಅವ್ರಿಗೆ ನಡೆಯೋದಾಗೋದು. ಅಂತಸು ದೊಡ್ಡ ಎತ್ತಿನ ಹೆಜ್ಜಿನೇ ಬೇರೆ ರೀ, ಸಣ್ಣ ಎತ್ತಿನ ಹೆಜ್ಜಿನೇ ಬೇರೆ. ಈ ಸದ್ದು ನಾವು ಇದನ್ನ ಒಯ್ದು ಹೊರಗೆ ಹಚ್ಚದೇವ ಅಂದ್ರಿ ಸರ್. ಗಿಡ ರೀ ಇದು ಮೈ ತುಂಬಾ ಎಲ್ಲಾ ಚಿಗತ್ ಬಿಡ್ತಾರ ಸರ್. ಇದು ಗಿಡ ಬಾಟಿ ದಪ್ಪ ಆಗ್ಯದ ಸರ್. ಈಗ ಇದು ಬಾಟಿ ದಪ್ಪ ಆಗ್ಯದ್ರಿ. ಈಗ ಎಲ್ಲಾ ಕೂಡಿ ಇಟ್ಟಿದೇವ ಅಂತ ಹೇಳಿ ಚಿಗಲಾಗ್ಯದ ಸರ್. ಇದನ್ನ ಒಟ್ಟ ಹೊಲ್ದಾಗ ಒಯ್ದು ಹಚ್ಚದೇವ ಅಂದ್ರೆ ಇವೆಷ್ಟು ಕಣ್ಣು ಅದಾವಲ್ಲ ಎಲ್ಲಾ ಕಣ್ಣು ಒಡೆದು ಇದು ಹೆಂಗ್ ಹೊಡೆದ ನೋಡಿ ಸರ್. ಹಿಂಗೆಲ್ಲಾ ಹೊಡೆದು ವರ್ಷದಾಗ ಹಿಂಗ್ ದೊಡ್ಡ ಗಿಡ ಆಗ್ಬಿಡ್ತಾರ ಸರ್. ಇದಕ್ ಬಾಡಿಗೆ ರೊಕ್ಕ ಕೊಡ್ಬೇಕಾದ್ರ 20,000 ರೂಪಾಯಿ ಬರ್ತಾರ ಸರ್. ಕುಂದಾಪುರದ ಆರ್ಡರ್ ಅದ್ರಿ ಸರ್. ಈಗ ರೀ ಕುಂದಾಪುರ, ಹಾಸನ ಇವು ಆರ್ಡರ್ ಮಾಡಿರಿ ಅವ್ರು. ಅವ್ರಿಗೆ ಇದು ಆದ್ರ 500 ಹೋತಾವ್ರಿ, ಇವು ಆದ್ರ 1500 ಹೋತಾವ್ರಿ. ಇದಕ್ಕೆ 20,000 ರೂಪಾಯಿ ಬಾಡಿಗೆ ಅದ್ರಿ ಸರ್. 20,000ದಾಗ 1500 ಹೋತಾವ್ರಿ ಅವು. ಅದಕ್ಕೆ ಇವ್ರು 20,000 ರೂಪಾಯಿ ಹೆಚ್ಚಿಗೆ ಕುಡ್ದು 2-3 ಟ್ರಿಪ್ ಹೊಡಿಬೇಕಾಗ್ತರಿ. 60,000 ರೂಪಾಯಿ ಬಾಡಿಗೆಯಾಗ 20,000 ಅಂದ್ರೆ 40,000 ರೂಪಾಯಿ ಉಳಿತ್ರಿ. 40,000 ರೂಪಾಯಿ ತಿಪ್ಪಿ ಗೊಬ್ಬರ ಹಾಕಿ ಅದಕ್ಕೆ ಎಟ್ಟು ಬೇಕಾಗ್ಯಾವ ಅಟ್ಟೆ ನೀರ್ ಕೊಟ್ಟು ಚಂದಾಗಿ ನೋಡ್ಕೊಂಡ್ರೆ ಇದಕ್ಕಿಂತ ದೊಡ್ಡದಾಗ್ತರಿ ಸರ್ ಗಿಡ. ರೈತ ಜಾಣ ಇದ್ದಪ್ಪ ಅಂತಂದ್ರ ಸಣ್ಣದನ್ನು ದೊಡ್ಡದು ಮಾಡ್ಬೋದು ಸರ್. ಬೇಕಾದ್ರೆ ಅವ್ರು ತಿಳಿದವ್ರು ಹಂಗೆಲ್ಲ ಮಾಡ್ತಾರೆ ಸರ. ಅವ್ರಿಗೆ ನಾವ್ ಹಿಂಗ ಒಂದರ ಕ್ಲೂನು ಕೊಡ್ತೇವ್ರಿ ಸರ. ಇದು ಒಯ್ರಿ, ಇದಕ್ಕ ಬಾಡಿಗೆ ಕೊಟ್ಟಟ್ಟು ಗೊಬ್ಬರ ಹಾಕಿದ್ರ ನಿಮ್ ಹೊಲನು ಚಲೋ ಉಳಿತದ, ಗಿಡನು ದೊಡ್ಡ ಆತವ, ರೊಕ್ಕ ಸೇವ ಆತವ ಅಂತ ಹೇಳಿ ಹೇಳ್ತೇವ್ರಿ ಸರ್. ಹಂಗ ಇವು 3 ಕಿಲೋ ಅದಾವ್ರಿ ಸರ. ಇಲ್ಲಿ 1.5 ಕಿಲೋ ಅದಾವ್ರಿ. ಆಮೇಲೆ ಇದು 1.5 ಕಿಲೋ ಅದಾವ್ರಿ. ಸಾಧಾರಣ ಒಂದು 35,000 ಸಸಿ 1.5 ಕಿಲೋ ಪ್ಯಾಕೆಟ್ದೊಳಗ ರೆಡಿ ಮಾಡಿದೇವ್ರಿ. ಆಮೇಲೆ ಇದು 4 ಕಿಲೋ ಪ್ಯಾಕೆಟ್ ಈ ಹೊಸದು ಅದ್ರಾಗಿ ಇದ್ರಾಗ ಶಿಫ್ಟ್ ಮಾಡಿದೆವು. ಇದು ಒಂದು 20,000 ಸಸಿ ಅದಾವ್ರಿ ಇಂಥವು ಬೇಕಾದವ್ರ. ಇಲ್ಲಿ ನೋಡ್ಬೋದು ಸರ, ಇದು 1.5 ವರ್ಷದ ಸಸಿ. ಇದು 1.5 ಕಿಲೋ ಪ್ಯಾಕೆಟ್ ಅದಾವ. ಹೋದ ವರ್ಷನೂ ಸಸಿ ಉಳ್ದದ್ರಿ ಒಂದ್ ಸಾಲ. ಇಲ್ಲಿ ಮುಂದೆ ಇನ್ನೊಂದ್ ಜರ ಐತತ್ ಬರ್ರಿ. ಇಲ್ಲಿ ನಿನ್ನೆ ಒಬ್ರು ಕೋಲಾರ KGF ದಿಂದ ಸಸಿ ಬಂದು 122 ಸಸಿ ಒಯ್ದಾರ. ಇದು 2 ಫೂಟ್ಕಿಂತ ಹೆಚ್ಚು ಎತ್ತರದ 2 ಕಿಲೋ ಪ್ಯಾಕೆಟ್ ಅದ್ರಿ. ಇದು 100 ರೂಪಾಯಿದಂಗೆ ಒಯ್ದಾರ ಇವರು. ಇಂಥವು ಒಂದು 25,000 ಸಸಿ ಅದಾವ್ರಿ ಇವು. ಆಮೇಲೆ ಯಾವುದೇ ಚಿಕ್ಕಿ ಬೀಳಾರ್ದಂಗ, ಕ್ಯಾಂಕರ್ ರೋಗ ಬರ್ಲಾರ್ದಂಗ, ಯಾವುದೇ ಥರ ಡಿಸೀಸ್ ಇಲ್ಲಾರ್ದಂಗ ಭಾಳ ಅಗದಿ ಇದನ್ನ ಹ್ಯಾಂಗ ಹಾವ ಹುತ್ತಿನ ಮೇಲೆ ಕೂತು ಹುತ್ತನ್ನು ಕಾಯ್ತದ ಬದುಕ್ತದಲ್ಲ ಹಂಗೆ ಇದನ್ನೇ ಮಾಡಿ ಭಾಳ ಚಂದಾಗಿ ಬೆಳೆಸಿದೇವ್ರಿ. ಅದು ತಾವೆಲ್ಲ ನೋಡ್ಬೋದು. ಬೇಕಾದ್ರೆ ನಾವು ಏನಾದರೂ ಮಾಡುವಲ್ಲಿ ನಿಮ್ಗೆ ಸಮಸ್ಯೆ ಇತ್ತಪ್ಪ ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿರಿ. ಆಮೇಲೆ ಗಿಡಗಳು ಪರೀಕ್ಷೆ ಮಾಡಿರಿ. ಎಲ್ಲ ಎಂಥವು ಬೇಕಂತ ಲ್ಯಾಬ್ರೇಟರಿಗಳು ಬಂದಾವ. ಯಾವುದೇ ಥರದ ರಾಸಾಯನಿಕ ಇಲ್ಲಾರ್ದೆ ಮತ್ತು ವಿಶೇಷವಾಗಿ ಮತ್ತೇನು ಮಾಡಿದೇವಪ್ಪ ಅಂತಂದ್ರೆ ಇವು ಒಳ್ಳೆ ಗಿಡಗಳ ನಮ್ಮಲ್ಲಿವೇ ಬೆಳೆದಂಥ ಲಿಂಬಿ ಗಿಡಗಳು, ಕಾಯಿ ಆಗೋ ಗಿಡಗಳನ್ನು ಆಯ್ಕೆ ಮಾಡಿದೇವ್ರಿ. ಹ್ಯಾಂಗೆ ಆಯ್ಕೆ ಮಾಡಿದೇವಪ್ಪ ಅಂತಂದ್ರೆ ಪ್ರತಿ ವರ್ಷ ಗಿಡ ನೋಡ್ಲಿಕ್ಕೆ ಚಂದ ಇರಬೇಕು, ಗಿಡ ದೊಡ್ಡದಿರಬೇಕು, ಹಚ್ಚ ಹಸಿರಾಗಿರ್ಬೇಕು, ಪ್ರತಿ ವರ್ಷ ಯಾವಾಗಲೂ ಕಾಯಿ ಬಿಟ್ಕೋತಿರ್ಬೇಕು. ಆ ಕಾಯಿ ಭಾಳ ಆಕರ್ಷಕ ಬಣ್ಣ ಮತ್ತು ಉತ್ತಮ ನೋಡ್ಲಿಕ್ಕೆ ಚಂದ ಕಾಣಿಸ್ತಿರ್ಬೇಕು. ಅಂಥ ಗಿಡದನ್ನ ಕಾಯಿ ತೊಗೊಂಡು ಹಣ್ಣಾಗಿ ತಳಗ ಬಿದ್ದ ಬಳಿಕ 8 ದಿನ ಆದ ಬಳಿಕ ಅದನ್ನು ತೆಗೆದು ಮ್ಯಾಗಿನ ಸಪ್ಪಿಲೆ ಚಾಕುಲೆ ಕೊಯ್ದು ಹಿಂಡಿ ಬೀಜ ತೆಗೆದಕಿಸಿಂದ ಆ ಬೀಜಗಳನ್ನು ಮತ್ತೆ ಗ್ರೇಡಿಂಗ್ ಮಾಡಿ ಅದ್ರಾಗೆ ಚಲೋ ಬೀಜಗಳನ್ನು ಅಂದ್ರೆ ನಮ್ಗೆ ಯಾರಿಗೂ 10 ರೂಪಾಯಿ ಕೊಟ್ಟೋದಾಗೋದಿಲ್ಲ. ನಾವು ಕೊಟ್ಟಂಥ ಸಸಿ ಅವ್ರಿಗೆ ಶ್ರೀಮಂತರನ್ನ ಮಾಡಬೇಕು. ಒಳ್ಳೆಯದು ಅವ್ರ ಮನಸ್ಸಿಗೆ ಸಮಾಧಾನ ಆಯ್ತು ಅಂದ್ರೆ ಅವ್ರು ಹರಿಸಿದ್ರಪ್ಪ ಆತರ ನಮ್ಗೆ ನಮ್ಮ ಮಕ್ಕಳಿಗೆ ಚಲೋ ಆಯ್ತು ಅನ್ನೋ ಸಂಬಂಧ ನಾವು ಭಾಳ ಚಲೋತ್ನಾಗೆ ಹಿಡಿ ಬೀಜಗಳನ್ನು ತೊಗೊಂಡು ಕಿಸಿಂದು ಒಳ್ಳೆಯ ರೀತಿಯಲ್ಲಿ ಬೀಜ ತಯಾರು ಮಾಡಿ ಇದನ್ನು 100ಕ್ಕೆ 100 ಆರ್ಗ್ಯಾನಿಕ್ದೊಳಗೆ ಬೆಳೆಸಿದೆವು. ಇದು ನಮ್ಗೆ ಇಷ್ಟು ದಿನ 4-5 ವರ್ಷ ಹತ್ತಿದ. ಎಷ್ಟು ನಮ್ನಿ ಇಷ್ಟು ಚಂದಾಗಿ ನಾವು ಬೆಳೆಸ್ಲಿಕ್ಕೆ ಏನು ಕಾರಣಪ್ಪ ಅಂತಂದ್ರೆ ನಾವು ಸೌಳು ನೀರು ಬಿಡ್ತಿದ್ದೆವು, ಬೋರಿನ ನೀರ, ಆಮೇಲೆ ಕೆನಾಲ್ದ ನೀರು ಬಿಡ್ತಿದ್ದೆವು. ಎಷ್ಟು ಬಿಡ್ಬೇಕು ಅನ್ನೋದು ಗೊತ್ತಾಗ್ತಿದ್ದಿಲ್ಲ. ಪ್ಯಾಕೆಟ್ ಯಾವಾಗ ಚೇಂಜ್ ಮಾಡ್ಬೇಕು ಅನ್ನೋದು ನಮ್ಗೆ ಯಾರೂ ಕಲಿಸಲಿಲ್ಲ, ಯಾರೂ ಹೇಳಿಲ್ಲ. ನಾವು 400-500 ನರ್ಸರಿ ತಿರುಗಾಡಿದ್ರು ಅಗಿ ಬೇಡಿದ್ರೆ ಅಟ್ಟೆ ಮಾತಾಡ್ತಾರೆ, ನಾವು ಮಾಹಿತಿ ಬೇಡಿದ್ರೆ ಯಾರೂ ಕೊಡಂಗಿಲ್ಲ ಅಂತೇಳಿ ನಾವೇ ಒಂದು ಕಲ್ಕೋತು ನಮ್ಮ ಮಕ್ಕಳು ನಾವು ಇದ್ರೊಳಗೆ ಯಾವಾಗಲೂ ಅಭ್ಯಾಸ ಮಾಡ್ಕೋತು. ಏನೂ ಇಲ್ಲ ಇದ್ರಾಗ ಏನು ಮೂಲ ಕಾರಣಪ್ಪ ಅಂತಂದ್ರೆ ನೀರು ರುಚಿ ಇದ್ದು ಸ್ವೀಟ್ ಇದ್ದು 6.5 pH ಕರೆಕ್ಟ್ ಇತ್ತು. 6.5 ಅಂತಂದ್ರೆ ಸಸಿ ಏನೂ ಮಾಡ್ಲಾರ್ದೇನೆ ಬೆಳಿತಾವ್ರಿ. ಇವಾಗ ಏನು ಹೈಸೋಲ್ ಹಾಕೋದು ಅವಶ್ಯಕತೆ ಇಲ್ಲ, ಏನೂ ಪ್ರಚೋದಕಗಳನ್ನು ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೂ ರೋಗಗಳು ಬರೋದಿಲ್ಲ. ಏನಪ್ಪ ಅಂದ್ರೆ ಸಿಹಿ ನೀರು ಇರಬೇಕು, ನೀರು ಬಸದು ಹೋಗೋಂಥ ಮಣ್ಣು ಇರಬೇಕು. ಅದ್ರೊಳಗೆ ಸ್ವಲ್ಪ ತಿಪ್ಪಿ ಗೊಬ್ಬರ ಕೂಡಿಸಿ ನಾವು ತುಂಬಿ ಬರೀ ನೀರು ಹೊಡ್ಕೊತ ಹೋಗೋದ್ರಿಂದ ಎಷ್ಟು ಚೆನ್ನಾಗಿ ಬೆಳೆದಾವ ಅಂತ ಹೇಳ್ತೀನಿ. ತಾವು ಇದನ್ನು ಅನುಸರಣೆ ಮಾಡಬೇಕು. ನೀರು ಚೆನ್ನಾಗಿರುವಂಗೆ ನೋಡ್ಕೋಬೇಕು,
ನೀರು ಕಮ್ಮಿ ಪ್ರಮಾಣದೊಳಗೆ ಬಿಟ್ಕೋಬೇಕು. ಯಾವ ಗೊಬ್ಬರನೂ ಅನ್ಬಾರ್ದು, ಗೊಬ್ಬರ ಯಾವುದು ಅಂತ ರೈತರು ಯಾರು ಕೇಳಬಾರ್ದು. ತಿಪ್ಪಿ ಗೊಬ್ಬರನೇ ಒಬ್ಬ ರೈತರು ಹಾಕ್ಬೇಕು. ತಿಪ್ಪಿ ಗೊಬ್ಬರ ಅಂದ್ರೆ ಇದ್ರೊಳಗೆ ಕುರಿ ಸಾಕಾಣಿಕೆ ಮಾಡಿದವ್ರದ್ದು ಬರ್ತದ, ದನ ಸಾಕೋದವ್ರು ಬರ್ತದ, ಬರೇ ಹಸು ಸಾಕೋರು ಬರ್ತಾರ, ಮತ್ತು ಈ ಗೋಶಾಲೆಗಳಿಂದ ಸಿಗುವಂಥ ಗೊಬ್ಬರ ಬರ್ತದ. ನಾವಾಗೆ ಒಂದು ಆಕಳ ಕಟ್ಕೊಂಡು ಅದರಿಂದ ತಯಾರು ಮಾಡಿದಂಥ ಗೊಬ್ಬರ ಇರ್ಬೋದು, ಅಥವಾ ನೀರು ರುಚಿ ಇದ್ವಪ್ಪ ಅಂತಂದ್ರೆ ಮಲ್ಚಿಂಗ್ ಮಾಡಿ ಬರೇ ನೀವು ಜೀವಾಮೃತ ಕೊಟ್ಕೋತ ಆದ್ರೂ ಹಿಂಗೆ ಬರ್ತಾವ. ನೀವು ಎಲ್ಲ ನೋಡ್ಬೋದು. ನಾವು ಯಾವ ಪ್ಯಾಕೆಟ್ಗೂ ಯಾವುದೇ ಥರದ ಪ್ರಚೋದಕಗಳನ್ನ ಆಗಲಿ, ಹಿಂಗೆ ಗುಟಿ ಹಾಕ್ತಾರಲ್ಲ ಹಂಗೆ ಹೈಸೋಲ್ಗಳ ಕಪ್ಪಲೆ ಆಗಲಿ, ಅಥವಾ ನೀರಿನಾಗರೆ ಏನಾರೇ ಬಿಡಬೇಕನ್ನೋವಂಥದ್ದು ಆಗಲಿ ನಾವು ಎಂದೂ ಮಾಡಿಲ್ಲ. ಅದನ್ನು ಮಾಡಬಾರ್ದು ಅಂತೇಳೇ ಇಷ್ಟು ದಿನ 4-5 ವರ್ಷ ತನಕ ನಮ್ಗೆ ಟೈಮ್ ಹೋಗ್ಯದ. ಅದಕ್ಕೆ ನೀವು ಎಲ್ಲರೂ ನಿಮಗೆ ಬೇಕಾದಂಥ ಸಸಿಗಳನ್ನು ಇಲ್ಲಿ 5 ಕಿಲೋದ ಪ್ಯಾಕೆಟ್ ಅದಾವ. ಆಮೇಲೆ 3 ಫೂಟ 4 ಫೂಟ್ ತನಕನೂ ಇನ್ನೂ ಸಸಿ ತೋರಿಸ್ತೀನಿ ನಿಮ್ಗೆ ಮುಂದೆ. ಎಲ್ಲೆಲ್ಲಿ ಪ್ಯಾಕೆಟ್ ಮಾರಾಟ ಆಗ್ಯಾವ ಇವು ಹೊಳ್ಳೆ ಸಸಿಗಳನ್ನು ಮತ್ತು ಸಣ್ಣ ಸಸಿಗಳನ್ನು ರೆಡಿ ಮಾಡಿದೆವು. ಹಿಂಗೆ ನೀವು ಮುಂದೆ ತೋರಿಸ್ತೀನಿ ಬರ್ರಿ. ಇವ ನಮ್ಮ ಮಗ ರೀ ನೀರು ಹೊಡಿಲಿಕತ್ತಾನ. ನಾವು ಆಳುಗಳ್ನಿಗೆ ಹಚ್ಚೋದಿಲ್ಲ. ಯಾಕಪ್ಪ ಅಂತಂದ್ರೆ ನೀರು ಹೆಚ್ಚು ಕಮ್ಮಿ ಆದವಪ್ಪ ಅಂದ್ರೆ ನೀರು ಜಾಸ್ತಿ, ನೀರಿಲ್ಲಾರ್ದೆ ಬದುಕೋದಿಲ್ಲ ಇದು. ನೀರು ಜಾಸ್ತಿ ಆದ್ರೆ ನಡೆಯಂಗಿಲ್ಲ ಇದಕ್ಕೆ, ನೀರಿಲ್ಲಾರ್ದೆ ಬದುಕಂಗಿಲ್ಲ. ನೀರು ಜಾಸ್ತಿ ಆದ್ರೆ ನಡೆಯಂಗಿಲ್ಲ. ಎಲ್ಲಿ ಎಷ್ಟು ನೀರು ಹೊಡಿಬೇಕು, ಯಾವ ಗಿಡಕ್ಕೆ ಸಣ್ಣ ಸಸಿ ಇರ್ತಾವ, ದೊಡ್ಡ ಸಸಿ ಇರ್ತಾವ, ಆಳುಗಳಿಗೆ ಹಚ್ಚಿದವ್ರು ಎಲ್ಲ ಥರ ಒಂದಕ್ಕೆ ಹೊಡಿಕೋತಾರ. ಒಂದಕ್ಕೆ ಥೊಡೆ ನೀರು ಬೇಕಾಗಿರ್ತದೆ, ಒಂದಕ್ಕೆ ಥೊಡೆ ಬಾಕಳ ನೀರು ಬೇಕಾಗಿರ್ತದೆ. ಭಾಳ ನೀರು ಬೇಕಾದಲ್ಲಿ ಥೊಡೆ ಹೊಡೆದು, ಥೊಡೆ ಬೇಕಾದಲ್ಲಿ ಭಾಳ ಹೊಡೆದೇವಪ್ಪ ಅಂತಂದ್ರೆ ಎಲಿ ಹಳದಿ ಆಗ್ತಾವ, ಬೆಳವಣಿಗೆ ಕುಂಠಿತ ಆಗ್ತದ. ಇನ್ಫಾರ್ಮ್ ಒಂದೇ ಟೈಪಿಗೆ ಹೆಂಗೆ ಬಂದಾವಲ್ರಿ, ಹಿಂಗೆ ಇನ್ಫಾರ್ಮ್ ಶಾಲೆ ಹುಡುಗರು ನಿಂದ್ರಿಸ್ದಂಗೆ ಹಿಂಗೆ ಬೆಳೆಯಂಗಿಲ್ಲ. ಅವು ಏನು ಮಾಡ್ತಾವ, ಒಂದು ವಾಡ್ದು, ಒಂದು ಸಾಣದು, ಒಂದು ಸುಮಾರ, ಒಂದು ಚಲೋದು ಹಿಂಗೆ ಬೆಳಿಲಿಕ್ಕೆ ಶುರು ಮಾಡ್ತಾವೆ. ನಾವು ಎಲ್ಲಿ ಮಾಡ್ತೇವೆ, ದಂಡಿಗೆ ನೀರು ಹೆಚ್ಚಿಬೇಕಾಗ್ತದ, ಆರ್ತಾವ ಅಂತೇಳಿ ದಂಡಿಗೆ 1 ದಿನ ಹೊಡಿತಿದ್ದೆವು. 2 ದಿನ 3 ದಿನ ಬಿಟ್ಟು ಒಳಗೆ ಹಿಂಗೆ ಪ್ಯಾಕೆಟ್ ಹೆಚ್ಚಿಗೆ ನೋಡ್ತೇವೆ. ಇವು ನೀರಿಗೆ ಬಂದಾವ ಅಂತೇಳಿ 3ನೇ ದಿನ 4ನೇ ದಿನ ನಡ್ಬರ್ಕ್ ಅಟ್ಟೆ ಹೊಡಿತೇವೆ. ಪ್ರತಿದಿನ ಮಾತ್ರ ದಂಡಿಗೆ ಅಟ್ಟೆ ಹೊಡಿತೇವೆ. ಆಳುಗಳು ಹಚ್ಚರು ಏನು ಮಾಡ್ತಾರೆ, ಎಲ್ಲಕ್ಕೂ ಒಂದೇ ಅಳತೆ ನೀರು ಹೊಡಿತಾರೆ. ಅವು ಇನ್ಫಾರ್ಮ್ ಬೆಳೆ ಬರಂಗಿಲ್ಲ, ಬೇರು ಕೊಳೆ ರೋಗ ಬರ್ತದೆ, ನಾನಾ ಥರದ ಡಿಸೀಸ್ ಬರ್ತಾವ. ಈ ಡಿಸೀಸ್ ಈ ಸಸ್ಯಗಳನ್ನು ರೈತರು ಇದ್ರಪ್ಪ ಅಂತಂದ್ರೆ ಅವ್ರ ಹೊಲದಾಗ ಭಾಳಷ್ಟು ಕಾಂಪ್ಲಿಕೇಟೆಡ್ ಸಮಸ್ಯೆಗಳು ಉದ್ಭವ ಆಗ್ತಾವ. ಅದಕ್ಕೆ ನಾವು ಅವರಿಗೆಲ್ಲ ಹೇಳ್ಕೊತ ಕುಂದ್ರದಕ್ಕಿಂತ ನಾವೇ ಸಸಿಗಳನ್ನು ಸಶಕ್ತ ಮಾಡಿ ಕೊಡ್ಬೇಕಂತ ಹೇಳಿಕ್ಸಿಂದ ಭಾಳಷ್ಟು ನಾವು ಮನೆಯವರೇ ಇದ್ರ ಕೆಲಸ ಮಾಡ್ತೇವೆ. ಮಣ್ಣು ತುಂಬಲಕ್ಕ, ಸಾಲು ಹಚ್ಚಲಕ್ಕ, ಇಂಥವು ಏನಾರ ಕೆಲಸ ಇದ್ದಾಕಾರ, ಭಾಳ ಕೆಲಸ ಇದ್ದಾಕಾರ ಮಾತ್ರ ಲೇಬರ್ಗಳನ್ನ ತೋತೇವೆ. ಮುಂದೆ ತೋರಿಸ್ತೀನಿ ನೋಡ್ರಿ. ಇವು ಎಲ್ಲ 3 ಕಿಲೋದ ಪ್ಯಾಕೆಟ್ ರೀ. ಇವು ಎಲ್ಲ ಯಾರೇ ತೊಗೊಂಡು ಹೋಗ್ಬೇಕಂತೇಳಿ ತೊಗೊಂಡವ್ರು, ಸಸಿ ತೊಗೊಳೋರು ಇವನ್ನೆಲ್ಲ ಆಯ್ಕೆ ಮಾಡಿ ಇಟ್ಟು ಹೋಗ್ಯಾರ, ಗಾಡಿ ತಂದು ಒಯ್ತೇವೆ ಅಂತೇಳಿ. ಆಮೇಲೆ ನಮ್ಮ ನರ್ಸರಿ ಒಳಗೆ ವಿಶೇಷವಾಗಿ ನಾವು ಒಳ್ಳೆ ಬೀಜಗಳನ್ನು ಆಯ್ಕೆ ಮಾಡಿ ಸಸಿ ಮಾಡೋದಲ್ಲದೆ, ಈ ನಮ್ಮ ಪಾಕೆಟ್ದೊಳಗೆ ಸಸಿ ಏನು ತಯಾರು ಮಾಡ್ತೇವೆ, ಪಾಕೆಟ್ದೊಳಗೆ ಏನು ಕವರ್ ಅದ ರೀ ಇದು, ಈ ಕವರ್ನೊಳಗೆ ನಮ್ಮ ನರ್ಸರಿಯಿಂದ ಯಾವುದೇ ಥರದ ಜೇಕ, ಗೋಳಿ, ಕರಿಕಿ, ಆಮೇಲೆ ಎಲ್ಲಾರ್ದು ಬಂದು ಮತ್ತೊಬ್ಬರ ತೋಟಕ್ಕೆ ಹೋಗಬಾರ್ದು. ಈ ಒಂದು ಪ್ಯಾಕೆಟ್ದಿಂದ ಇಡೀ ತೋಟನೇ ಜೇಕ ಆಗ್ಬೋದು, ಕರಿಕೆ ಆಗ್ಬೋದು, ಗೋಳಿ ಆಗ್ಬೋದು. ಅದಕ್ಕೆ ನಾವು ನಮ್ಮ ನರ್ಸರಿಯಿಂದ ರೈತರ ತೋಟಕ್ಕೆ ಯಾವುದೇ ಥರದ ಕಳೆಗಳನ್ನು ಹೋಲಾರ್ದಂಗೆ ನಾವು ಶುದ್ಧವಾಗಿ ಇದನ್ನು ಕಳೆ ತಕ್ಕೋತು ಸ್ವಚ್ಛಾಗಿ ಇಟ್ಟಿದ್ದೆವು. ಆಮೇಲೆ ನೀವು ನೋಡ್ರಿ ಇದ್ರ ಪ್ಯಾಕೆಟ್ ಎಷ್ಟು ಮೆತ್ತಗದ, ಇದ್ರ ಮಣ್ಣು ಎಷ್ಟು ಮೃದು ಅದ ತಾವು ನೋಡ್ಬೋದು. ನೋಡ್ರಿ ಹಿಂಗೆ ನಾವು ಒಂದು ಕೊಂಡು ತಂದಿದ್ದೇವೆ ರೀ. ನಾವು ಒಂದು 4 ಮೈನಾಗಿ ಕೊಂಡು ತಂದಿದ್ದೆವು, ಒಂದು 4 ಅಂಜೂರು ತಂದಿದ್ದೆವು. ಹಿಂಗೆ ಕಲ್ಲು ಆಗ್ಯಾವ. ಅದಕ್ಕೆ ಹೈಸೋಲ್ ಹಾಕಿದ್ರೆ ಕಲ್ಲು ಆಗ್ತಾವ. ನಮ್ಮದು ಯಾವುದೇ ಥರದ ರಾಸಾಯನಿಕ ಉಪಯೋಗ ಮಾಡ್ಲಾರ ಬಿಟ್ಟು ನಮ್ಮ ಅಗ್ದಿ ನೆಲ ಮೆತ್ತಗಿರ್ತದ. ಸರ್ವಜ್ಞ ಏನು ಹೇಳ್ಯಾನಪ್ಪ ಅಂತಂದ್ರೆ, ಚಿನ್ನ ಕೊರಳಿಗೆ ಲೇಸು, ಬಿತ್ತನೆಗೆ ಮೆತ್ತನೆಯ ಮಣ್ಣಲ್ಲಿ ಲೇಸು, ಮರಕ್ಕೆ ಹಣ್ಣಲ್ಲಿ ಲೇಸು ಅಂತ ಹೇಳಿ ಅಂದಾನ ಆಗಿನ ಕಾಲದೊಳಗೆ. ಈ 400-500 ವರ್ಷಗಳಿಂದ ನೆಲ ಮೆತ್ತಗಿತ್ತುವಪ್ಪ ಅಂತಂದ್ರೆ, ಶನೀರು ಇದ್ವಪ್ಪ ಅಂದ್ರೆ ಭಾಳ ಅಗ್ದಿ ಆಕರ್ಷಕವಾಗಿ ಬೆಳಿತಾವ. ಯಾವುದೇ ಥರದ ಯಾರಿಗಾರೆ ಕೇಳಕ್ಕೆ ಹೋಗೋದು, ಏನು ಹೊಡಿಬೇಕ್ರಿ, ಏನು ಹಾಕ್ಬೇಕ್ರಿ, ಏನು ಮಾಡಿದ್ರೆ ಸರಿ ಆಗ್ತದ್ರಿ ಅಂತನೂ ಕೇಳೋ ಅವಶ್ಯಕತೆನೇ ಇಲ್ಲ. ನಾವೆಲ್ಲ ರೈತರು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಸಸಿಗಳನ್ನು ಹಚ್ಚ ಮುಂದಾಗ ನಾವು ಯಾವ ರೀತಿ ಈಗ ತೋರಿಸ್ತೀನಿ ಆ ರೀತಿ ಹಚ್ಚಿರಿ, ಚೆಂದಾಗಿ ಬೆಳಿತಾವ. ಏನಾರು ಇದ್ರೆ ನಮಗೆ ಫೋನ್ ಮಾಡ್ತು ಬರ್ರಿ. ಸಂಜೆ ಮಾಡಿ 7ರಿಂದ 9 ತನಕ ಫೋನ್ ಮಾಡಿದ್ರೆ ನಾನು ಯಾವಾಗಲೂ ನಿಮ್ಗೆ ಎಷ್ಟೊತ್ತಿದ್ರು ಸ್ಪಂದಿಸ್ತೀನಿ. ನಿಮ್ಗೆ ಏನೇ ತೊಂದರೆ ಆದರೂ ನಾವು ಅದ್ರಾಗ ಭಾಗಿಯಾಗಿರ್ತೇವೆ ಅಂತ ಹೇಳ್ತೀನಿ. ನಮಸ್ಕಾರ. ಮುಂದೆ ಬರ್ರಿ ಹೇಳ್ತೀನಿ ರೀ. ಇವು 4 ಫುಟ 5 ಫುಟ ಅಗಿ ಸಸಿ ತಯಾರು ಮಾಡಿದ್ದೇವೆ ರೀ. ಒಬ್ಬರು ಫಾರೆಸ್ಟ್ ಆಫೀಸರು ಸುನಿತಾ ನಿಂಬ್ರಿಗೆ ಅಂತ ಹೇಳಿಸಿಂದ ನಮ್ಮ ಕಾಕವ್ರ ಮಗಳು ಫಾರೆಸ್ಟ್ ಆಫೀಸರ್ ಅವ್ರು ಅದಾರ. ಅವ್ರು ನಮ್ಗೆ ಕಾಕವ್ರ ದೊಡ್ಡ ಅಗಿ ಬೇಕಾಗ್ಯಾವ ರೀ. 1000 ಹೋಸಲ 1000 ಇದಾರೆ. ಈಗ ನಮ್ಗೆ ಮತ್ತೊಂದು 1000 ಬೇಕಾಗ್ಯಾವ ಅಂತ ಹೇಳಿಸಿಂದ ಹೇಳಿದ್ದಕ್ಕೆ ಇವ್ರಿಗೆ 5 ಕಿಲೋ ಪ್ಯಾಕೆಟ್ದೊಳಗೆ ಹಾಕಿ ಇವನ್ನ 1000 ಸಸಿ ತಯಾರು ಮಾಡಿದ್ದೇವೆ ರೀ. ಈಗ ಒಂದು ಗಾಡಿ ಒಯ್ದಾರ, ಇನ್ನೂ 2 ಗಾಡಿ ಆಗ್ತದ, ಬಂದು ಒಯ್ತೇವೆ ಅಂತ ಹೇಳ್ಯಾರ. ಇವು 200 ರೂಪಾಯಿದಂಗೆ ಎಲ್ಲ ಮಾರಾಟ ಮಾಡಿದ್ದೇವ್ರಿ. ಈಗ ಕೆಲವೊಂದು ಉಳ್ದಾವ್ರಿ, ಇನ್ನ ಅದಾವ್ರಿ. ಅವನು ನಾವು ಇನ್ನು ಯಾರು ಬಂದವ್ರಿಗೆ ಕೊಡ್ಬೇಕಂತ ಹೇಳಿ ಇಟ್ಟಿದ್ದೇವ್ರಿ. ಇವು ಎಲ್ಲ
4 ಕಿಲೋದ ಪಾಕಿಟ್ ರೀ ಇವು ಗಿಡಗಳು. ಬರೇ ಕೋಲಾಗೆ ಬರೋದಕ್ಕಿಂತ ನಮ್ಗೆ ಟಿಸಲ್ ಹೊಡೆದಿದ್ದು ಬೇಕತ್ತಾರಲ್ಲ, ಹಂಗೆ ಟಿಸಲ್ ಹೊಡೆದಿದ್ದು ಸಸಿಗಳನ್ನೇ ಬೇರೆ ಮಾಡಿದೇವೆ ರೀ. ಹಂಗೆ ಬರೇ ಎತ್ತರಿಗೆ ಕೋಲಾಗೆ ಬಂದಿದ್ದು ಸಸಿ ಬೇರೆ ಮಾಡಿದೆವು. ಒಡೆದು ಹಿಂಗೆ ಟಿಲ್ಲರ್ಗಳು ಬಂದು ಪಾಂಗ್ಲು ಹೊಡೆದಂಥ ಸಸಿಗಳನ್ನೇ ಹಿಂಗೆ ಬೇರೆ ಮಾಡಿದೆ ಇಲ್ಲಿ ಮಾಡಿದ್ದಾನೆ. ಇವು ಇಂಥವು ಬೇಡದವ್ರಿಗೆ ಹಿಂಗೆಲ್ಲ ಮಗ್ಲು ಹೊಡೆದಿದ್ದು ಸಸಿಗಳು ಇಂಥವು ಕೊಡ್ತೇವೆ. ಇವೆಲ್ಲ ಸಸಿಗಳು ಮಗ್ಲು ಹೊಡೆದಂಥವ್ರು ಇಲ್ಲ. ಒಬ್ಬೊಬ್ಬರಿಗೆ ಎತ್ತರನು ಬರೇ ಸೀದಾ ಮ್ಯಾಲೆ ಹೋಗಿದ್ದು ಬೇಕಾಗ್ತವ, ಕೆಲವೊಬ್ಬರಿಗೆ ಆಮೇಲತ್ತ ಇವೆಲ್ಲ 1.5 ಕಿಲೋ ಪ್ಯಾಕೆಟ್ ರೀ. ಇವೆಲ್ಲ ಈ ಒಂದು 50,000 ಪ್ಯಾಕೆಟ್ದ ಆರ್ಡರ್ ಅದ ರೀ. ಇವೆಲ್ಲ 1.5 ಕಿಲೋ ಪ್ಯಾಕೆಟ್ ಅದಾವ. ಇವು ಒಯ್ಲಿಕ್ಕೆ ಬಂದಾವ, ಇನ್ನೊಂದು ತಿಂಗಳದ, ಏನೋ ಭಾಳ ಎತ್ತರ ಆಗಂಗೆ ಕಾಣಿಸ್ತಾವ. ಅನಿವಾರ್ಯ ಅದ, ಏನು ಮಾಡ್ಲಿಕ್ಕಾಗಲ್ಲ. ಈ ಪ್ಯಾಕೆಟ್ ಚೇಂಜ್ ಮಾಡಬೇಕಾಗಿತ್ತು. ಪ್ಯಾಕೆಟ್ ಚೇಂಜ್ ಮಾಡಿದ್ರೆ ಒಯ್ಯೋರಿಗೆ ತೊಂದರೆ ಆಗ್ತದೆ. 4 ಕಿಲೋ 5 ಕಿಲೋ ಮಾಡಿದೆವು ಅಂದ್ರೆ ಅದಕ್ಕಂತ ಹೇಳಿ ಹಂಗೆ ಇಟ್ಟಿದೆ ರೀ. ಇಲ್ಲೊಂದು ತುಸು ಎಲಿಬೆಳ್ಳಿ ತಂದು ಹಚ್ಚಿದೆ ರೀ. ಬನಾರಸ್ ಎಲಿ ಅಂತೇಳಿ ಒಬ್ರು ರೈತರು ನಮ್ಮಲ್ಲಿ ಎಗಿ ಒಯ್ಲಿಕ್ಕೆ ಬಂದವ್ರು ತಂದು ಕೊಟ್ಟಾರ. ಲಕ್ಷ್ಮೀ ರೀ ಹೊಲ್ದಾಗ ಇರ್ಬೇಕ್ರಿ ಅಂದಾರ. ಅದ್ರದ್ದು ಸಸಿ ಮಾಡಿದೇವ್ರಿ. ಈಗ ಯಾರು ಬೇಡದ್ರೆ ಕೊಡ್ಬೇಕಂತ ಹೇಳಿ. ಎಲಿ ಒಂದು ತಿಂದು ನೋಡ್ರಿ ನೀವು ವಿಡಿಯೋ ಮಾಡೋರ. ಅದು ಭಾಳ ಸ್ವಾದ ಆಗ್ತದ್ರಿ. ಭಾಳ ಫಸ್ಟ್ ಕ್ಲಾಸ್ ಎಲಿ ಅದ್ರಿ. ಅದು ಬರೀ ಏನು ಸುಣ್ಣ ಅಡಿಕೆ ಅದು ಏನು ತಿನ್ನುವ ಅವಶ್ಯಕತೆ ಇಲ್ರಿ. ಅದಕ್ಕೆ ಬರೀ ಒಂದು ಎಲಿ ಹಾಕೊಂಡ್ರು ಬಾಯಿ ಸ್ವಾದ ಆಗ್ತದೆ, ಮನುಷ್ಯಾಗ ಹಸು ಆದಂಗೆ ಆಗ್ತದೆ. ಭಾಳ ಚಲೋ ಅನಿಸ್ತದ. ತಾವು ಎಲಿಬೆಳ್ಳಿ ಪಡ ಹಚ್ಚದವ್ರು ಎಲಿಬೆಳ್ಳಿ ಪಡ ಮಾಡೇ ಮಾಡ್ಬೇಕನ್ನೋದೇನಿಲ್ಲ. 1-2